ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ರಿಗೂ ಶುಭೋದಯ. ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಿಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಸುಮಾರು ಬಂದು 6:30 ಆಗಿದೆ. ನಮ್ಮ ರೋಡಲ್ಲಿ ಕರೆಂಟ್ ಹೋಗ್ಬಿಟ್ಟಿದೆ, ಹಾಗಾಗಿ ಎಲ್ಲ ಕತ್ಲೆ ಕಾಣ್ತಿದೆ. 6:30 ಆದರೂ ಕೂಡ ಕ್ಲೀನಾಗೆ ಬೆಳಕಾಗಿಲ್ಲ. ಇವಾಗ ಸ್ವಲ್ಪ ಬೆಳಕು ಆಗ್ತಾ ಇದೆ. ಇವತ್ತು ನಮ್ಮದು ಸೋಮವಾರ, ವಾರ ಇರೋದ್ರಿಂದ ನಾನು ಬಾಗಿಲೆಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ಮತ್ತು ಒಳಗಡೆ ಕೆಲಸ ಮಾಡೋಣ ಅಂಥೇಳಿ ಒಳಗಡೆ ಹೋಗ್ತಾಯಿದ್ದೀನಿ. ಇದು ಬಂದು ನಮ್ಮ ತುಳಸಿ ಕಟ್ಟೆ. ಮತ್ತು ಇಲ್ಲಿ ನಾವು ಚಿಕ್ಕದಾಗಿ ಹೂ ಗಿಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅಂಥೇಳಿ ಚಿಕ್ಕದಾಗಿ ಜಾಗ ಬಿಟ್ಕೊಂಡಿದ್ದೀವಿ. ಬೆಳಿಗ್ಗೆ ಪೂಜೆಗೆಲ್ಲ ಹೂಗಳೆಲ್ಲ ಅರಳಿದೆ. ನೋಡೋದಕ್ಕೆ ಈ ವಾತಾವರಣ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದು ಹಳ್ಳಿಲಿರೋರಿಗೆ ತುಂಬ ಗೊತ್ತಾಗುತ್ತೆ, ಬೆಂಗಳೂರಲ್ಲಿರೋರಿಗೂ ಗೊತ್ತಾಗುತ್ತೆ. ಬಟ್ ಏನಪ್ಪ ಅಂದರೆ ಅವರೆಲ್ಲ ಜಾಸ್ತಿ ಒಳಗಡೆನೇ ಇರ್ತಾರೆ. ಇವಾಗ ಸರಿ ಒಳಗಡೆ ಬಂದೆ ಅಡುಗೆ ಮನೆಗೆ. ಚಿತ್ರಾನ್ನ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡಿಕೊಂಡೆ. ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಸ್ವಲ್ಪ ಹುಣಸೆಹಣ್ಣು ಚಿತ್ರಾನ್ನ ಮಾಡೋಣ ಅಂಥೇಳಿ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಮತ್ತು ಇದು ದ್ರಾಕ್ಷಿ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ರೆಡಿ ಮಾಡಲಿಕ್ಕೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಸ್ವಲ್ಪ ಹೊತ್ತು ನೆನೆಸಿಟ್ಟಿದ್ದೀನಿ, ಸ್ನ್ಯಾಕ್ಸ್ಗೆ ಹಾಕೋಣ ಅಂಥೇಳಿ. ಇವಾಗ ರೈಸ್ಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ರೈಸ್ ರೆಡಿ ಆಗ್ತಿದೆ. ಮತ್ತು ಇವಾಗ ಬಾಕ್ಸು ಕೂಡ ರೆಡಿ ಆಯಿತು. ಲಂಚ್ ಪ್ರಿಪೇರ್ ಮಾಡಿ ಬಾಕ್ಸಿಗೆ ಹಣ್ಣೆಲ್ಲ ಹಾಕಿದ್ದೀನಿ ಸ್ನ್ಯಾಕ್ಸ್ಗೆ. ಮತ್ತು ಇವಾಗ ನನ್ನ ಮಗ ಟಿಫನ್ ತಿಂತಿದ್ದಾನೆ. ಹಾಗೆ ನನ್ನ ಮಗಳು ಕೂಡ ಟಿಫನ್ ತಿಂತಿದ್ದಾಳೆ. ಇವತ್ತಿಂದ ಟೆಸ್ಟ್ ಇರೋದ್ರಿಂದ ಬೇಗ ರೆಡಿಯಾಗಿದ್ದಾರೆ. 4th ಟೆಸ್ಟ್ ಸ್ಟಾರ್ಟ್ ಆಗಿದೆ. ಮತ್ತು ಇವಾಗೆಲ್ಲ ರೆಡಿ ಆಯಿತು. ಇವಾಗ ಸ್ಕೂಲಿಗೆ ಹೊರಡೋದೆ ಕರ್ಕೊಂಡು ಮಕ್ಕಳನ್ನ. ಮತ್ತು ಮಕ್ಕಳು ಬಿಟ್ಟು ಬಂದೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಪೂಜೆ ಮಾಡಬೇಕಲ್ಲ, ಆವಾಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್. ಹಾಗೆ ಮತ್ತು ಮನೆಯೆಲ್ಲ ಕಸ ಹೊಡೆದು ಮನೆ ಕ್ಲೀನ್ ಮಾಡಿ ಪೂಜೆ ಮಾಡ್ಕೊಬೇಕು. ಸ್ವಲ್ಪ ಹೂವಿತ್ತು, ಅದನ್ನು ಕಟ್ಕೊಂಡೆ ಪೂಜೆ ಮಾಡೋಣ ಅಂಥೇಳಿ. ಇವಾಗ ಸ್ನಾನ ಮಾಡ್ಕೊಂಬಂದು ಪೂಜೆ ಎಲ್ಲ ಸಿಂಪಲಾಗಿ ಪೂಜೆ ಮಾಡ್ಕೊಂಡಿದ್ದೀನಿ. ಪೂಜೆ ಮಾಡ್ಕೊಂಡಾಯಿತು. ಇವಾಗ ಟಿಫನ್ ತಿಂತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತೆ ಸಿಗುವ ನಾಳೆ ಒಳ್ಳೆ ವಿಡಿಯೋದೊಂದಿಗೆ. ಬಾಯ್.